ಓಂ ನಮಃ ಶಿವಾಯ. ನಮಸ್ಕಾರ. ಅದ್ವೈತ ಅಸ್ಟ್ರಾಲಜಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಡೆ ಸಾತಿ ಅಂದ್ರೆ ಏನು ಅನ್ನೋದನ್ನ ವಿವರಿಸ್ತೀನಿ. ಶನಿ ಗ್ರಹವನ್ನ ಸ್ಲೋವೆಸ್ಟ್ ಮೂವಿಂಗ್ ಪ್ಲಾನೆಟ್ ಇನ್ ದಿ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತಾರೆ. ಶನಿ ಗ್ರಹ ನಿಧಾನಗತಿಯಲ್ಲಿ ಚಲಿಸ್ತದೆ, ಶನೈ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಂತಂದ್ರೆ, ಶನಿ ಗ್ರಹ ಇವಾಗ ಒಂದು ರಾಶಿ ಬಿಟ್ಟು ಮರಳಿ ಅದೇ ರಾಶಿಗೆ ಬರಬೇಕು ಅಂತಂದ್ರೆ 30 ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ನಿಮ್ಗಿದನ್ನ ಮೆಥಮೆಟಿಕಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ 30 ವರ್ಷಗಳು ಡಿವೈಡೆಡ್ ಬೈ 12 ರಾಶಿಗಳು ಈಸ್ ಈಕ್ವಲ್ ಟು 2.5 ವರ್ಷಗಳು. ಇವಾಗ ಸಾಡೆ ಸಾತಿಯಲ್ಲಿ ಬರುವುದು 3 ಹಂತಗಳು. ಆ 3 ಹಂತಗಳನ್ನ ಯಾವ ರೀತಿ ನೋಡ್ಬೇಕನ್ನೋದನ್ನ ನಾನು ಒಂದು ದಕ್ಷಿಣ ಭಾರತದ ಪದ್ಧತಿಯ ಪ್ರಕಾರ ಇರುವಂತ ಜಾತಕವನ್ನ ತೆಗೆದುಕೊಂಡು ವಿವರಿಸ್ತೀನಿ. ಆಯ್ತಾ? ನಿಮ್ಮ ಚಂದ್ರ ರಾಶಿಯಿಂದ ಒಂದು ರಾಶಿ ಹಿಂದ್ಗಡೆ ಏನು ಶನಿ ಬರುತ್ತಲ್ಲ, ಅವಾಗ ಅದು ಮೊದಲನೇ ಹಂತ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಬಂದಾಗ 2ನೇ ಹಂತ, ನೆಕ್ಸ್ಟ್ ರಾಶಿಗೆ ಹೋದಾಗ ಅದನ್ನ 3ನೇ ಹಂತ ಅಂತ ಹೇಳ್ತಾರೆ. ಆಯ್ತಾ? ಇವಾಗ ಹಿಂದಿನ ಮನೆಯಲ್ಲಿ 2.5 ವರ್ಷ, ನಿಮ್ಮ ಚಂದ್ರ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ಮುಂದಿನ ರಾಶಿಯಲ್ಲಿ 2.5 ವರ್ಷ. ಅಂದ್ರೆ 2.5 ಪ್ಲಸ್ 2.5 ಪ್ಲಸ್ 2.5 ಇಸ್ ಈಕ್ವಲ್ ಟು 7.5. 7.5 ಅನ್ನೋದನ್ನ ಹಿಂದಿಯಲ್ಲಿ ಸಾಡೆ ಸಾತ್ ಅಂತ ಹೇಳ್ತಾರೆ. ಅದಕ್ಕಾಗಿ ಸಾಡೆ ಸಾತಿ ಅನ್ನೋ ಹೆಸರು ಬಂದಿದೆ. ಇವಾಗ ಒಂದು ಜಾತಕವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ನಿಮ್ಗೆ ವಿವರಿಸ್ತೀನಿ. ಎಲ್ಲರೂ ನೀವು ಅಸ್ಟ್ರಾಲಜರ್ ಹತ್ರ ಹೋದಾಗ ನಿಮ್ಗೆ ಸಾಡೆ ಸಾತಿ ಇದೆ ಅಂತ ಹೇಳಿದ್ರೆ ನೀವು ಹೆದರ್ಕೊಳ್ಳುವ ಅಗತ್ಯ ಇಲ್ಲ. ಇವಾಗೆಲ್ಲ ನಿಮ್ಗೆ ಬ್ರೌಸ್ ಮಾಡಿಬಿಟ್ರೆ ಸಿಕ್ಬಿಡತ್ತೆ. ಪ್ರೆಸೆಂಟ್ಲಿ ಶನಿ ಯಾವ ರಾಶಿಯಲ್ಲಿ ಇದೆ ಅನ್ನೋದನ್ನ ಈಸಿಲಿ ಇನ್ಫಾರ್ಮೇಶನ್ ಸಿಕ್ಬಿಡತ್ತೆ. ಆಯ್ತಾ? ನಾನು ಇವಾಗೇನ್ ಉದಾಹರಣೆ ತೆಗೆದುಕೊಂಡು ಹೇಳ್ತೀನಲ್ಲ, ಇವಾಗ ಶನಿ ಗ್ರಹ ಮೀನ ರಾಶಿಯಲ್ಲಿ ಇದೆ. ಆ ಮೀನ ರಾಶಿಯನ್ನ ಮುಖ್ಯವಾಗಿ ಇಟ್ಕೊಂಡೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ತುಲಾ ಲಗ್ನ ರಾಶಿಯ ಜಾತಕ. ಇಲ್ಲಿ ನಾನು ಬರ್ದಿದ್ದೀನಿ ನೋಡಿ. ಇದು ಕುಂಭ ರಾಶಿ, ಮೀನ ರಾಶಿ, ಮೇಷರಾಶಿ. ಪ್ರೆಸೆಂಟ್ಲಿ ಶನಿ ಗ್ರಹ ಮೀನ ರಾಶಿಯಲ್ಲಿ ಇದೆ. ಅಂದ್ರೆ ಕುಂಭ ರಾಶಿಯವರಿಗೆ ಕೊನೆಯ ಹಂತದ ಸಾಡೆ ಸಾತಿ, ಮೀನ ರಾಶಿಯವರಿಗೆ ಮಧ್ಯದ ಸಾಡೆ ಸಾತಿ, ಮೇಷರಾಶಿಯವರಿಗೆ ಮೊದಲನೇ ಹಂತದ ಸಾಡೆ ಸಾತಿ ನಡೀತಾ ಇದೆ. ಇವಾಗ ನೆಕ್ಸ್ಟ್ ಶನಿ ಗ್ರಹ ಇಲ್ಲಿ ಬರ್ತದೆ. ಅವಾಗ ಕುಂಭರಾಶಿಯವರ ಸಾಡೆ ಸಾತಿ ಮುಗ್ದೋಗತ್ತೆ, ಮೀನ ರಾಶಿಯವರಿಗೆ ಕೊನೆಯ ಹಂತದ ಸ್ಟಾರ್ಟ್ ಆಗತ್ತೆ, ಮೇಷರಾಶಿಯವರಿಗೆ ಮಧ್ಯಭಾಗದ್ದು, ವೃಷಭ ರಾಶಿಯವರಿಗೆ ಮೊದಲನೇ ಹಂತದ್ದು ಸ್ಟಾರ್ಟ್ ಆಗತ್ತೆ. ಈ ತರ ನೋಡ್ತಾ ಹೋಗ್ಬೇಕು. ಇವಾಗ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಆ ಪ್ರಕಾರ ನೀವು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಅರ್ಥ ಆಗ್ಬಿಡತ್ತೆ ನಿಮ್ಗೆ ಸಾಡೆ ಸಾತಿ ಇದೆಯೋ ಇಲ್ವೋ ಅಂತ. ಇದ್ರೂ ಯಾವ ಹಂತ ಮೊದಲನೇದು, ಮಧ್ಯದ್ದು ಅಥವಾ ಕೊನೆಯದು ಅಂತ ಅರ್ಥ ಆಗತ್ತೆ. ಒಂದು ತಿಳ್ಕೊಳ್ಳಿ, ಅಸ್ಟ್ರಾಲಜರ್ ತಪ್ಪಾಗ್ಬೋದು, ಆದ್ರೆ ಅಸ್ಟ್ರಾಲಜಿ ಯಾವತ್ತೂ ತಪ್ಪಾಗೋದಿಲ್ಲ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.